ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ನಿಮ್ಮ ಒಂದು ಫೋನ್ನಲ್ಲಿ ಇಂಟರ್ನೆಟ್ ಇದ್ರೂ ಕೂಡ ನಿಮ್ಮ ಒಂದು ಫೋನ್ನಲ್ಲಿ ಇಂಟರ್ನೆಟ್ ಬರ್ತಾ ಇಲ್ಲಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ರಿಚಾರ್ಜ್ ಕೂಡ ಇರುತ್ತೆ, ನೆಟ್ವರ್ಕ್ ಕೂಡ ಇರುತ್ತೆ, ಆದರೂ ಕೂಡ ನಿಮ್ಮ ಒಂದು ಫೋನ್ನಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲಪ್ಪ ಅಂದರೆ ಎಲ್ಲವೂ ಕೂಡ ಸ್ಟಾಪ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವ ಒಂದು ಆ್ಯಪ್ ಓಪನ್ ಮಾಡಿದ್ರು ಅಲ್ಲಿ ನಿಮ್ಮ ಒಂದು ಇಂಟರ್ನೆಟ್ ಯೂಸ್ ಆಗ್ತಾ ಇಲ್ಲಪ್ಪ ಅಂದರೆ ನಿಮ್ಮ ಒಂದು ಫೋನ್ನಲ್ಲಿ ಇಂಟರ್ನೆಟ್ ವರ್ಕ್ ಆಗೋದು ಸ್ಟಾಪ್ ಆಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಇಂಟರ್ನೆಟ್ ಬರ್ತಾ ಇರುತ್ತೆ ನಿಮ್ಮ ಒಂದು ಫೋನ್ನಲ್ಲಿ. ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಯಾವಾಗಾದರೂ ನಿಮಗೆ ಈ ಥರ ಪ್ರಾಬ್ಲಮ್ ಬಂದಾಗ ಅವಾಗ ನೀವು ಈ ಒಂದು ಸೆಟ್ಟಿಂಗನ್ನು ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ನಿಮಗೆ ಇಂಟರ್ನೆಟ್ ಬರುತ್ತೆ ಸ್ನೇಹಿತರೆ, ಮತ್ತು ಸ್ಪೀಡ್ ಕೂಡ ಆಗುತ್ತೆ. ಯಾವ್ಯಾವ ಸೆಟ್ಟಿಂಗ್ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದರೆ ಇದೇ ಥರ ಒಂದು ಡೈಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ನಿಮ್ಮ ಒಂದು ಫೋನ್ನಲ್ಲಿ ಇಂಟರ್ನೆಟ್ ಏನಾದರೂ ಸ್ಟಾಪ್ ಆಗಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಫೋನ್ನಲ್ಲಿ ರಿಚಾರ್ಜ್ ಇರುತ್ತೆ, ನೆಟ್ವರ್ಕ್ ಕೂಡ ಇರುತ್ತೆ, ಆದರೆ ನಿಮ್ಮ ಒಂದು ಫೋನ್ನಲ್ಲಿ ಇಂಟರ್ನೆಟ್ ಬರ್ತಾ ಇಲ್ಲಪ್ಪ ಅಂದರೆ ಯಾವ ಒಂದು ಆ್ಯಪ್ ಓಪನ್ ಮಾಡಿದ್ರು, ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಯಾವುದೇ ಒಂದು ಇಂಟರ್ನೆಟ್ ಬೇಕಾಗಿರೋ ಆ್ಯಪನ್ನು ಓಪನ್ ಮಾಡಿದ್ರು ಅಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲಪ್ಪ ಅಂದರೆ ಮೊದಲನೇದಾಗಿ ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮ್ಮ ಒಂದು ಫೋನ್ನಲ್ಲಿ ಇಂಟರ್ನೆಟ್ ಇದ್ದರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಫೋನಲ್ಲಿ ಇಲ್ಲಿ ಇಂಟರ್ನೆಟ್ ಆಪ್ಷನ್ ಇರುವಂಥದ್ದು, ಈ ಒಂದು ಇಂಟರ್ನೆಟ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಮೋರ್ ಮೊಬೈಲ್ ಡಾಟಾ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೈರೆಕ್ಟಾಗಿ ಆ ಒಂದು ಆಪ್ಷನ್ಗೆ ಬರುತ್ತೆ. ನಿಮ್ಮ ಒಂದು ಫೋನಲ್ಲಿ ಇಂಟರ್ನೆಟ್ ಇದ್ದರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನಲ್ಲಿ ಯಾವ ಒಂದು ಸಿಮ್ಮಲ್ಲಿ ಇಂಟರ್ನೆಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ, ಮತ್ತೆ ಎಕ್ಸಿಸ್ ಪಾಯಿಂಟ್ ನೇಮ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಸ್ಟೋರ್ ಟು ಡಿಫಾಲ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ ಇಲ್ಲಿ ಕೆಳಗಡೆ ಬಂದಿದ್ರೆ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಒಂದು ಮೊಬೈಲಲ್ಲಿ ಈ ಒಂದು ವಿವೋ ಮೊಬೈಲ್ ಇರುವಂಥದ್ದು, ಇದರಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಸ್ಟೋರ್ ಡಿಫಾಲ್ಟ್ ಈ ಥರ ಒಂದು ಆಪ್ಷನ್ ಇರುವಂಥದ್ದು ನಿಮ್ಮ ಒಂದು ಫೋನಲ್ಲಿ ಇಲ್ಲಿ ಕೆಳಗಡೆ ಎಲ್ಲಾದರೂ ಇದ್ರೆ ಈ ಒಂದು ಎಲ್ಲಿ ಇರುತ್ತಪ್ಪ ಅಂದರೆ ಈ ಒಂದು ಎಕ್ಸಿಸ್ ಪಾಯಿಂಟ್ಸ್ ನೇಮಲ್ಲಿ ಈ ಒಂದು ರಿಸ್ಟೋರ್ ಟು ಡಿಫಾಲ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಅದೇ ಒಂದು ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಅಲ್ಲಿ ನಮಗೆ ಆಟೋಮೆಟಿಕಲಿ ಸೆಲೆಕ್ಟ್ ನೆಟ್ವರ್ಕ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಈ ಒಂದು ಆಟೋಮೆಟಿಕಲಿ ಸೆಲೆಕ್ಟ್ ನೆಟ್ವರ್ಕ್ಸ್ ನಿಮ್ಮ ಒಂದು ಫೋನ್ನಲ್ಲಿ ಏನಾದರೂ ಆಫ್ ಇದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಟೋಮೆಟಿಕಲಿ ಸೆಲೆಕ್ಟ್ ನೆಟ್ವರ್ಕ್ಸ್ ಆನ್ ಇರಬೇಕಾಗುತ್ತೆ. ಈ ಒಂದು ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಒಂದು ಫೋನ್ನಲ್ಲಿ ಆನ್ ಇರಬೇಕಾಗುತ್ತೆ. ಆನ್ ಇದ್ರೆ ನಿಮ್ಮ ಒಂದು ಫೋನಲ್ಲಿ ಇಂಟರ್ನೆಟ್, ಮೊಬೈಲ್ ಏನಾದರೂ ಮೂವ್ಮೆಂಟ್ ಅಲ್ಲಿ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಹೊರಗಡೆ ಎಲ್ಲಾದ್ರೂ ಹೋಗಿದ್ರೆ ಅಲ್ಲಿ ನೆಟ್ವರ್ಕ್ ಲೊಕೇಶನ್ ಚೇಂಜ್ ಆಗಿರೋ ಕಾರಣ ಅಲ್ಲಿಯೂ ಕೂಡ ಸ್ವಲ್ಪ ನೆಟ್ವರ್ಕ್ ಬರೋ ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ, ಬರ್ತಾ ಇರಲ್ಲ. ಅವಾಗ ಆಟೋಮೆಟಿಕಲಿ ಸೆಲೆಕ್ಟ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಸೆಟ್ಟಿಂಗ್ ಯಾವಾಗಲೂ ಆನ್ ಇಟ್ಕೊಳ್ಳಿ. ಆಟೋಮೆಟಿಕಲಿ ಸೆಲೆಕ್ಟ್ ನೆಟ್ವರ್ಕ್ ಸೆಟ್ಟಿಂಗ್ ಅನ್ನು ಆನ್ ಇಟ್ಕೊಂಡ್ಬಿಟ್ಟು ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ 5G ನೆಟ್ವರ್ಕ್ ಮೋಡ್ ಅಂತ ಇರುವಂಥದ್ದು, ಇದನ್ನು SA ಪ್ರಿಫರ್ಡ್ಗೆ ಸೆಟ್ ಮಾಡ್ಕೊಳ್ಳಿ. SA ಪ್ರಿಫರ್ಡ್ಗೆ ಸೆಟ್ ಮಾಡ್ಕೊಂಡ್ಬಿಟ್ಟು ಪ್ರಿಫರ್ಡ್ ನೆಟ್ವರ್ಕ್ ಟೈಪು ನಿಮ್ಮ ಒಂದು ಫೋನ್ 5G ಇದ್ರೆ 5G ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಫೋನ್ ಏನಾದರೂ 4G ಇದ್ರೆ 4G ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ನಿಮ್ಮ ಒಂದು ಫೋನನ್ನು ಫ್ಲೈಟ್ ಮೋಡ್ಗೆ ಹಾಕಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಇಷ್ಟು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು ಸ್ನೇಹಿತರೆ. ಇವಾಗ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಪ್ರಿಫರ್ಡ್ ಸಿಮ್ ಕಾರ್ಡ್ ಅಂತ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ಪ್ರಿಫರ್ಡ್ ಸಿಮ್ ಕಾರ್ಡಲ್ಲಿ ನನ್ನ ಒಂದು ಮೊಬೈಲಲ್ಲಿ ಈ ಒಂದು ಸೆಟ್ಟಿಂಗ್ ಬರ್ತಾ ಇಲ್ಲ. ಏನಕ್ಕಪ್ಪ ಅಂದರೆ ನನ್ನ ಒಂದು ಮೊಬೈಲಲ್ಲಿ ನಾನು ಒಂದೇ ಸಿಮ್ ಯೂಸ್ ಮಾಡ್ತಾ ಇರುವಂಥದ್ದು. ನೀವೇನಾದರೂ 2-3 ಬೇರೆ ಬೇರೆ ಸಿಮ್ ಯೂಸ್ ಮಾಡ್ತಿದ್ರೆ ಇಲ್ಲಿ ಮೊಬೈಲ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಸಿಮ್ಗೆ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ರಿಚಾರ್ಜ್ ಇರುತ್ತೆ ಆ ಒಂದು ಸಿಮ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಮೊಬೈಲ್ ಡಾಟಾನ ಆಫ್ ಮಾಡ್ಕೊಂಡ್ಬಿಟ್ಟು ಆನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಫೋನಲ್ಲಿ ಏರೋಪ್ಲೇನ್ ಮೋಡ್ ಇದ್ರೆ ಅದನ್ನ ಆನ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನ್ ಇಂಟರ್ನೆಟ್ ರಿಸ್ಟಾರ್ಟ್ ಆಗುತ್ತೆ, ಮತ್ತು ಏನೇ ಒಂದು ನಿಮ್ಮ ಒಂದು ಫೋನಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಆದಷ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ಹಾಗೆ ಹೊರಟೋಗ್ಬಿಡ್ತಾರೆ, ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.